ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳ, ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯವನ್ನು ಧ್ಯಾನಿಸೋಣ. ಇಬ್ರಿಯ ಬರೆದ ಪತ್ರಕ್ಕೆ 13ನೇ ಅಧ್ಯಾಯ 5ನೇ ವಾಕ್ಯ. ದ್ರವ್ಯಾಶೆ ಇಲ್ಲದವರಾಗಿರಿ, ನಿಮಗಿರುವುದರಲ್ಲಿ ತೃಪ್ತರಾಗಿರಿ. ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಆಮೇನ್. ಈ ಒಂದು ಮಾತು ಯಾರು ಹೇಳಿರೋದು? ದೇವರು ಹೇಳಿರೋದು. ಯಾಕಂದರೆ ಈ ದಿನ ನಾವು ಒಬ್ಬರು ನೋಡಿ ನಮ್ಮ ಒಂದು ಹೃದಯದಲ್ಲಿ ಒಂದು ದ್ರವ್ಯಾಶೆ ಇಲ್ಲದ ಒಬ್ಬರ ಮೇಲೆ ಕೆಟ್ಟ ಆಲೋಚನೆ ನಮ್ಮ ಹೃದಯದಲ್ಲಿ ಬರಬಾರ್ದು. ಯಾಕಂದರೆ ನಿಮಗಿರುವುದರಲ್ಲಿ ಈ ದಿನ ತೃಪ್ತರಾಗಿರಿ. ಯಾಕಂದರೆ ಅನೇಕ ಜನಗಳಿಗೆ ಕುಟುಂಬ ಇದೆ, ನಿಮಗಾದರೂ ಕುಟುಂಬ ಇದೆ, ನಿಮಗಾದರೂ ಮಕ್ಕಳಿದ್ದಾವೆ. ಅನೇಕ ಜನರಿಗೆ ಮಕ್ಕಳಿಲ್ಲ, ಅನೇಕ ಜನಗಳ ಜೀವಿತದಲ್ಲಿ ಒಂದು ಸಮಾಧಾನ ಇಲ್ಲ, ಅನೇಕ ಜನಗಳ ಜೀವಿತದಲ್ಲಿ ಆರೋಗ್ಯವಿಲ್ಲ, ಅನೇಕ ಜನಗಳ ಜೀವಿತದಲ್ಲಿ ಒಂದು ಹೊತ್ತಿನ ಊಟ ಇಲ್ಲ. ಪ್ರಿಯ ದೇವರ ಮಕ್ಕಳೇ, ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ನಿಮಗಿರುವುದರಲ್ಲಿ ತೃಪ್ತರಾಗಿರಿ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ಯಾರು ಹೇಳ್ತಾ ಇರೋದು? ದೇವರು ತಾನೇ ಹೇಳ್ತಾ ಇರೋದು. ಯಾಕಾಗಿ ನಿನ್ನನ್ನು ಕೈ ಬಿಡುವುದಿಲ್ಲ? ಇತರರಿಗೋಸ್ಕರ ನೀನು ಪ್ರಾರ್ಥನೆ ಮಾಡಬೇಕು. ಅನೇಕ ಜನರು ಈ ದಿನದಲ್ಲಿ ಕತ್ತಲೆಯಲ್ಲಿ ಇದ್ದಾರೆ. ಅನೇಕ ಜನರು ಈ ದಿನ ಕತ್ತಲೆಯಲ್ಲಿದ್ದು ಅವರನ್ನು ಬಿಡಿಸಲು ಯಾರಿಲ್ಲಂದ ಗೋಳಾಡುವ ಪರಿಸ್ಥಿತಿ ಇದ್ದಾರೆ. ಅದಕ್ಕಾಗಿ ಇನ್ನೊಂದು ವಾಕ್ಯನ ನೋಡೋಣ. ಯೆಶಾಯನ ಪ್ರವಾದನ ಗ್ರಂಥ 60ನೇ ಅಧ್ಯಾಯ 2ನೇ ವಾಕ್ಯ ನೋಡುವುದಾದರೆ, ಈಗೋ ಕತ್ತಲು ಭೂಮಿಯನ್ನು ಆವರಿಸಿಕೊಂಡಿದೆ. ಕತ್ತಲು ಈ ದಿನದಲ್ಲಿ ಭೂಮಿಯೆಲ್ಲ ಆವರಿಸಿಕೊಂಡಿದೆ. ಯಾಕಾಗಿ? ಕಾರ್ಗತ್ತು ಜನಾಂಗಗಳನ್ನು ಮುಟ್ಟಿದೆ. ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಈ ದಿನ ನಿನ್ನ ಮೇಲೆ ತೇಜಸ್ಸು, ದೇವರ ತೇಜಸ್ಸು ಕಾಣಿಸ್ತಾ ಇದೆ. ಅಂದರೆ ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾ ಇರೋದು, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಆಮೇನ್. ಪ್ರಿಯ ದೇವರ ಮಕ್ಕಳು, ದೇವರು ನಿನ್ನನ್ನು ಕೈ ಬಿಟ್ಟಿಲ್ಲ ಅಂತ ಹೇಳಿದವಾಗ ನೀನು ಇದನ್ನ ಒಂದು ಸಂತೋಷ ಮಾಡಿ ದೇವ್ರಿಗೆ ಸ್ತೋತ್ರ ಮಾಡು. ನೀನು ಇದನ್ನು ಕಷ್ಟದಲ್ಲಿರ್ಬೋದು, ದುಃಖದಲ್ಲಿರ್ಬೋದು, ವೇದನೆಯಲ್ಲಿರ್ಬೋದು, ಈ ಮುಂಜಾನೆ ವೇಳೆಯಲ್ಲಿ ದೇವರು ಹೇಳ್ತಾ ಇರೋದು, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಮಾತ್ರ ಹೋದರೆ ಎಂದಿಗೂ ತೊರೆಯುವುದಿಲ್ಲ. ಒಂದಿನ 2 ದಿನ ಅಂತಲ್ಲ, ಎಂದೆಂದಿಗೂ ತೊರೆಯುವುದಿಲ್ಲ. ಹೌದು. ಅದಕ್ಕಾಗಿ ಇತರದಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಅನೇಕ ಕತ್ತಲೆಯಲ್ಲಿರುವಂಥ ಜನಗಳಿದ್ದಾರೆ. ನಿನ್ನ ಪ್ರಾರ್ಥನೆ ಕೇಳಿ ಅನೇಕ ಜನರು ಬಿಡಿಸುವಾತರಾಗಿದ್ದಾರೆ. ಈ ಮುಂಜಾನೆ ವೇಳೆ ನೀನು ಇತರರಿಗೋಸ್ಕರ ಪ್ರಾರ್ಥನೆ ಮಾಡುವುದೇ ಆದರೆ ದೇವರು ನಿನ್ನ ಜೀವಿತದಲ್ಲಿ ಬಲವಾದ ಕಾರ್ಯ ಮಾಡ್ತಾರೆ. ಅದಕ್ಕೆ ಹೇಳ್ದಲ್ಲ, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸ್ತಾ ಇದೆ, ಏಳು ಪ್ರಕಾಶಿಸು. ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿತು. ಇದರಿಂದ ದೇವರ ತೇಜಸ್ಸು, ದೇವರ ಒಂದು ಪ್ರಸಾದ ನಿನ್ನ ಮೇಲೆ ಬರುವಾಗ ನಿನ್ನಲ್ಲಿ ನೀನು ಮಾಡುವಂಥ ಪ್ರಾರ್ಥನೆ ಅನೇಕರು ಕತ್ತಲಿರುವಂಥ ಪರಿಸ್ಥಿತಿಯಿಂದ ಬಿಡುಗಡೆ ಮಾಡುತ್ತೆ. ಅನೇಕರು ಇರುವಂಥ ಹೋರಾಟದಲ್ಲಿರುವಂಥ ಪರಿಸ್ಥಿತಿಯನ್ನು ದೇವರು ಬಿಡುಗಡೆ ಮಾಡ್ತಾರೆ. ಯಾವಾಗ ನಿನ್ನ ಸಂಗಡ ದೇವರಿದ್ದಾರೆ. ನೀನು ಮರಿಬೇಡ ಪ್ರಿಯ ದೇವರ ಮಕ್ಕಳು. ಅದಕ್ಕಾಗಿ ದೇವರು ಹೇಳ್ತಾರೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ಯಾರು ಹೇಳ್ತಾ ಇರೋದು? ದೇವರು ತಾನೇ ಹೇಳ್ತಾ ಇರೋದು. ಮನುಷ್ಯರು ಯಾರು ಹೇಳ್ತಾ ಇಲ್ಲ. ನಾನು ನಿನ್ನ ಸಂಗಡ ಇದ್ದೇನೆ, ನಾನು ನಿನ್ನ ಕೈ ಬಿಡುವುದಿಲ್ಲ. ಯಾಕಂದರೆ ಒಂದು ಪಕ್ಷ ಈ ಲೋಕದಲ್ಲಿ ಸ್ವಂತದವರು ಒಡ ಹುಟ್ಟಿದವರು ನಿನ್ನ ಕೈ ಬಿಡ್ಬೋದು, ಒಡ ಹುಟ್ಟಿದವರು ನಿನ್ನ ಮಾತಾಡಿಸ್ತಾ ಇರ್ಬೋದು, ನಿನ್ನ ಕೈ ಹಿಡಿದು ನಡೆಸ್ತಾ ಇರ್ಬೋದು. ನೋ, ಈ ದಿನದಲ್ಲಿ ದೇವರು ನಿನ್ನ ಸಂಗಡ ಇದ್ದಾರೆ. ಅದಕ್ಕಾಗಿ ಈ ದಿನ ಒಂದೇ ಒಂದು ತೀರ್ಮಾನ, ದೇವರೇ, ಅನೇಕ ಜನರು ನನಗಾದರೂ ಒಂದು ಒಳ್ಳೆಯ ಕುಟುಂಬ ಕೊಟ್ಟಿದೆ, ನನಗಾದರೂ ನನ್ನ ಜೀವಿತದಲ್ಲಿ ಒಂದು ಸಮಾಧಾನ ಇದೆ. ದೇವರು ಇತರರಿಗೋಸ್ಕರ ನಾನು ಪ್ರಾರ್ಥಿಸ್ತೇನೆ. ನನ್ನ ಪ್ರಾರ್ಥನೆ ಕೇಳಿ ನೀನು ಬಲವಾದ ಕಾರ್ಯ ಮಾಡ್ತೀಯ ಸ್ವಾಮಿ, ನಾನು ನಂಬುತ್ತೇನೆ ಅಂತೇಳಿ ನೀನು ನಂಬಿಕೆಯಿಂದ ಪ್ರಾರ್ಥನೆ ಮಾಡುವುದೇ ಆದರೆ ಅನೇಕರು ಒಂದು ಕಟ್ಟಲ್ಪಟ್ಟ ವ್ಯವಸ್ಥೆಯನ್ನು ಬಿಡುಗಡೆ ಮಾಡ್ತಾರೆ. ಪ್ರಿಯ ದೇವರ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಪ್ರಾರ್ಥನೆ ಬಲವುಳ್ಳದಾಗಿದೆ, ನಿನ್ನ ಪ್ರಾರ್ಥನೆ ಬಹು ಮುಖ್ಯವುಳ್ಳದಾಗಿದೆ, ನಿನ್ನ ಪ್ರಾರ್ಥನೆ ದೇವರ ದೃಷ್ಟಿಯಲ್ಲಿ ಅತಿ ಅಮೂಲ್ಯವಾಗಿದೆ. ಪ್ರಿಯ ದೇವರ ಮಕ್ಕಳೇ, ಅದಕ್ಕಾಗಿ ದೇವರು ಹೇಳ್ತಾ ಇರೋದು, ನಿನಗಿರುವುದರಲ್ಲಿ ತೃಪ್ತರಾಗಿರಿ. ಬೇರೆಯವ್ರನ್ನ ನೋಡ್ಕೊಂಡು ಹೊಟ್ಟೆ ಹುರ್ಕೊಂಡು ಬೇಕಿಲ್ಲ, ಬೇರೆಯವ್ರನ್ನ ನೋಡ್ಕೊಂಡು ಕೋಪ ಮಾಡ್ಕೊಂಡು ಬೇಕಿಲ್ಲ, ಬೇರೆಯವ್ರು ಬೆಳೆದು ಬಿಟ್ರು ಅನ್ನೋ ನೋವು ಬೇಕಿಲ್ಲ. ನಿನಗೊಂದು ಸಮಯ ಇದೆ. ಈ ದಿನ ನನ್ನ ಕುಟುಂಬದಲ್ಲಿ ಒಂದು ಬಿಡುಗಡೆ ಇಲ್ಲದಿರ್ಬೋದು, ಕುಟುಂಬದಲ್ಲಿ ಸಮಾಧಾನ ಇಲ್ಲದಿರ್ಬೋದು, ಸಮಾಧಾನ ಕೊಡುವಂಥ ಸಮಯ ಹತ್ತಿರವಾಗಿದೆ. ಯಾಕಾಗಿ ನಿನ್ನ ಸಂಗಡ ದೇವರಿದ್ದಾರೆ. ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಹೌದಲ್ವಾ? ಅದಕ್ಕಾಗಿ ನಾವು ಈ ವೇಳೆ ಸುಮ್ಮನೆ ಕೂರೋದು ಬೇಕಿಲ್ಲ. ಈ ಮುಂಜಾನೆ ವೇಳೆಯಲ್ಲಿ ಇತರರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ, ಕತ್ತಲೆಯಲ್ಲಿರುವ ಜನರಿಗೋಸ್ಕರ. ಅದಕ್ಕಾಗಿ ದೇವ್ರ ವಾಕ್ಯದ ಯೆಹೋವನ ತೇಜಸ್ಸು ನಿನ್ನ ಮೇಲೆ ಬಂದಿದೆ. ಈ ವೇಳೆ ದೇವರ ತೇಜಸ್ಸು ನಿನ್ನ ಮೇಲೆ ಬಂದಿದೆ. ಅದು ನೀನು ನಂಬುವುದೇ ಆದರೆ ನೀನು ಈ ಗಳಿಗೆಯಲ್ಲಿ ನೀನು ದೇವರ ಹೆಸರಲ್ಲಿ ಮೊರೆ ಇಡು. ಇತರರಿಗೋಸ್ಕರ ಪ್ರಾರ್ಥನೆ ಮಾಡು. ಅನಾರೋಗ್ಯದಲ್ಲಿದ್ದಾರೆ, ಬಡತನದಲ್ಲಿದ್ದಾರೆ, ಆಹಾರ ಇಲ್ಲ, ಸ್ಕೂಲ್ ಫೀಸ್ ಕಟ್ಟಕ್ಕಾಗಿಲ್ಲ, ಸಂಪಾದಿಸಲು ಕಷ್ಟದಲ್ಲಿದ್ದಾರೆ, ಅನೇಕ ರೀತಿಯಲ್ಲಿ ಹೋರಾಟದಲ್ಲಿದ್ದಾರೆ. ನಿನಗಾದರೂ ದೇವರು ನಿನ್ನ ಸಂಗಡ ಇದ್ದು ಎಲ್ಲ ವಿಷಯದ ದೇವರು ನಡೆಸ್ತಿದ್ರಲ್ಲ. ಅದಕ್ಕಾಗಿ ದೇವ್ರ ವಾಕ್ಯ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಈ ರೀತಿ ಹೇಳಬೇಕಾದ್ರೆ ನಿನ್ನ ಮೇಲೆ ಎಂಥ ನಂಬಿಕೆ ದೇವರು ಇಟ್ಟಿದ್ದಾರೆ, ನಿನ್ನ ಮೇಲೆ ಎಂಥ ಪ್ರೀತಿ ಆತನ ಇಟ್ಟಿದ್ದಾರೆ. ಅದಕ್ಕಾಗಿ ಈ ಮುಂಜಾನೆ ವೇಳೆಯಲ್ಲಿ ಇತರರಿಗೋಸ್ಕರ ನೀನು ಪ್ರಾರ್ಥನೆ ಮಾಡು. ಪ್ರಿಯ ದೇವರ ಮಗುವೆ, ನೀನು ಪ್ರಾರ್ಥನೆ ಮಾಡುವಾಗ ದೇವರು ಬಲವಾದ ಕಾರ್ಯ ಮಾಡ್ತಾರೆ. ನಿನ್ನ ಪ್ರಾರ್ಥನೆ ಬಲವುಳ್ಳದಾಗಿದೆ. ಅದಕ್ಕಾಗಿ ಈ ಒಂದು ವಾಕ್ಯದ ಮುಖ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.